ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆಯೇ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 9 ಗಂಟೆ ಆಯಿತು. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ. ಸೊ ಎಲ್ಲರೂ ಹೋದ್ಮೇಲೆ ಮನೆಗೆ ರೇಷನ್ ಈ ಮಂತು ರೇಷನ್ ತೊಗೊಂಡು ಬಂದಿದ್ದರು. ಸೊ ಅಕ್ಕಿ, ಹಾಗೆಯೇ 5 ಲೀಟ್ರು ಗೋಲ್ಡ್ ವಿನ್ನರ್ ಆಯಿಲ್, ಬೇಳೆ, ಟೀ ಪುಡಿ, ಹೆಸರು ಕಾಳು, ಮನೆಗೆ ಏನೇನು ಬೇಕು ಒಂದು ಮಂತಿಗೆ ಎಲ್ಲದೂ ತೊಗೊಂಡು ಬಂದಿಲ್ಲ. ಸ್ವಲ್ಪ ಎಲ್ಲ ಇರುತ್ತಲ್ವ ರೇಷನ್ನು. ಸೊ ನನಗೇನೇನು ಬೇಕೋ ಅದನ್ನು ಮಾತ್ರ ತರಿಸ್ಕೊಂಡಿದ್ದೆ ನಾನು. ಸೊ ಅಮ್ಮ ಕೂಡ ಅದನ್ನು ನೋಡ್ತಾ ಇದ್ದಾಳೆ. ನಾನು ಆ ಲಿಸ್ಟನ್ನ ಚೆಕ್ ಮಾಡ್ತಾಯಿದ್ದೆ, ಯಾವ್ದು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ಹೇಳಿ. ಹಾಗೆಯೇ ಅದನ್ನೆಲ್ಲ ನೋಡಿಬಿಟ್ಟು ಇವಾಗ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಟೈಮ್ ಬಂದು 11 ಗಂಟೆ ಆಯಿತು. ಇನ್ನು 1 ಗಂಟೆಗೆಲ್ಲ ನಮ್ಮ ಮನೆಯವರು ಊಟಕ್ಕೆ ಬರ್ತಾರೆ. ಸೊ ಇಲ್ಲಿ ಬಸಳೆ ಸೊಪ್ಪು ಸ್ವಲ್ಪ ಇತ್ತು, ನಮ್ಮ ಮನೆಯವರಿಗೆ ಅದನ್ನು ಗ್ರೇವಿ ಮಾಡಬೇಕು. ಸೊ ಇಲ್ಲಿ ಹೂಕೋಸು ಆಲೂಗಡ್ಡೆ ಹಾಕಿ ಪಲ್ಯ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಸಳೆ ಸೊಪ್ಪು ಗ್ರೇವಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅನ್ನಕ್ಕೂ ಇಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೆ ಈ ಥರ ಸ್ವಲ್ಪ ಡ್ರೈ ಪದಾರ್ಥ ಆಗಿರ್ಬೋದು, ಸಾಂಬಾರಾಗಿರ್ಬೋದು, ಪಲ್ಯ ಆಗಿರ್ಬೋದು, ಅವ್ರಿಗೆ ಸ್ವಲ್ಪ ಡ್ರೈ ಆಗಿ ಇರಬೇಕು. ಸೊ ಅವರಿಗೋಸ್ಕರ ನಾನಿಲ್ಲಿ ಮತ್ತೆ ಆಲೂಗಡ್ಡೆ, ಬಸಳೆ ಸೊಪ್ಪು ಹಾಕಿ ಅವ್ರಿಗೆ ಗ್ರೇವಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಇದನ್ನು ಡ್ರೈ ಪಲ್ಯ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಸೌತೆಕಾಯಿ ಸಾಂಬಾರಿಗೆ ಎಲ್ಲ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಬೇಳೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇದೆಲ್ಲ ಒಟ್ಟಿಗೆ ಹಾಕಿಬಿಟ್ರೆ ಬೇಳೆ, ಸೌತೆಕಾಯಿ ಎಲ್ಲ ತುಂಬಾ ಮ್ಯಾಶ್ ಆಗಿಬಿಡುತ್ತೆ. ಸೊ ಅದರಿಂದ ನಾನು ಫಸ್ಟಿಗೆ ಸೌತೆಕಾಯಿ ಬೇಯಿಸಿಟ್ಕೊಂಡಿದ್ದೀನಿ. ಸಾಂಬಾರು ಪೌಡ್ರ್ ಹಾಕಿಬಿಟ್ಟು ಇವತ್ತು ನಾನು ಸಾಂಬಾರು ಮಾಡ್ತೀನಿ. ನೋಡಿ, ಈ ಥರ ಸಾಂಬಾರು ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವರಿಗೆ ಸಾಂಬಾರು ಇಷ್ಟ ಆಗೋಲ್ಲ, ಎಲ್ಲ ಟೈಮಲ್ಲೂ ಅವ್ರಿಗೆ ಇಷ್ಟ ಆಗೋಲ್ಲ. ಸೊ ಅದಕ್ಕೋಸ್ಕರ ನಾನು ಅವ್ರ ಥರ ಒಂದು ಚಿಕ್ಕದಾಗಿ ಗ್ರೇವಿ ಯಾವಾಗಲೂ ಮಾಡ್ತೀನಿ. ನಮ್ದು ಏನೇ ಸಾಂಬಾರು ಏನೇ ಮಾಡಿದ್ರೂ ನಾನು ಅವರಿಗೋಸ್ಕರ ಈ ಥರ ಚಿಕ್ಕದಾಗಿ ಸ್ವಲ್ಪ ಗ್ರೇವಿ ಮಾಡ್ಕೊತೀನಿ. ನೋಡಿ, ಪಲ್ಯ ಈ ಥರ ರೆಡಿಯಾಗಿದೆ. ಫುಲ್ ಈ ಥರ ಡ್ರೈ ಆಗಬೇಕು ಅವರಿಗೆ. ಸೊ ಸ್ವಲ್ಪ ಈ ಥರ ನೀರು ಥರ ಗೊಜ್ಜು ಥರ ಎಲ್ಲ ಇದ್ದರೆ ಅವ್ರಿಗೆ ಇಷ್ಟ ಆಗೋಲ್ಲ. ಸೊ ಅಮ್ಮ ಅಲ್ಲಿಂದ, ನಾನು ಇಲ್ಲಿಂದನೇ ವೀಡಿಯೋ ಶೂಟ್ ಮಾಡ್ತಾ ಇದ್ದೆ ಕಿಚನ್ನಿಂದ. ಅಮ್ಮ ಅಲ್ಲಿ ಸಾಂಗ್ ಹಾಕ್ಕೊಟ್ಟು ಬಂದಿದ್ದೆ, ಅಲ್ಲಿ ಡ್ಯಾನ್ಸ್ ಮಾಡ್ಕೊತಾ ಇದ್ದಾಳೆ. ಇನ್ನೊಂದು 2 ದಿನ ಇರ್ತಾಳೆ, ಸಂಡೇ ಇಲ್ಲ ಮಂಡೇ ಮಾರ್ನಿಂಗ್ ಹೋಗ್ಬೋದು ನಮ್ಮಮ್ಮ. ನನಗೆ ತುಂಬ ಬೇಜಾರಾಗುತ್ತೆ. ನಮ್ಮಮ್ಮ ಇದ್ದರಿಂದ ಇಷ್ಟೊಂದು ನಾನು ಆ್ಯಕ್ಟಿವ್ ಆಗಿದ್ದೆ. ಹಾಗೆಯೇ ತುಂಬ ಖುಷಿ ಮಕ್ಕಳಿದ್ರೆ ಮನೆಯಲ್ಲಿ. ನನಗೆ ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ. ಅಮ್ಮ ಒಂಥರ ನನಗೆ ಎನರ್ಜಿ ಆಗಿದ್ಲು. ಹಾಯ್ ಅಂತ ವೀಡಿಯೋದಲ್ಲಿ ಬರ್ತಾನೆ ಇದ್ದಾಳೆ ಅವಳು. ಸೊ ನಾನು ಅಡುಗೆ ಎಲ್ಲ ಮಾಡಿ ಬಂದು ಇಲ್ಲಿ ಕೂತ್ಕೊಂಡೆ. ಸ್ವಲ್ಪ ಫುಲ್ಲು ತುಂಬ ಹೊತ್ತು ನಿಂತ್ಕೊಬಿಟ್ರೆ ನನ್ನ ಕಾಲು ತುಂಬ ನೋವು ಸ್ಟಾರ್ಟ್ ಆಗಿಬಿಡುತ್ತೆ, ಆಮೇಲೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕೆಲಸ ಎಲ್ಲ ಮಾಡಿಕೊಂಡು ಸ್ವಲ್ಪ ಕೂತ್ಕೊಂಡಿದ್ದೆ. ಅಮ್ಮ ಮತ್ತು ಸ್ವೀಟಿ ಹೊರಗಡೆ ಆಟ ಆಡ್ತಾ ಇದ್ದಾರೆ. ಇವಾಗ ಟೈಮ್ ಬಂದು 4 ಗಂಟೆ ಆಯಿತು. ಫುಲ್ಲು ಒಳಗಡೆ ಸೆಕೆ ಅಂದರೆ ಸೆಕೆ, ಇರಲಿಕ್ಕಾಗಲ್ಲ. ನಾವು ಬೇರೆ ಟೈರಸ್ ಮೇಲೆ ಮನೆ ಇರೋದ್ರಿಂದ ನಮಗೆ ತುಂಬಾ ಸೆಕೆ ಆಗುತ್ತೆ. ಸೊ ಊಟ ಎಲ್ಲ ಆಗಿಬಿಟ್ಟು ಮಲ್ಕೊಂಡು 1-2 ಅವರು ಎದ್ದು ಹೊರಗಡೆ ಬಂದಿದ್ದೆ. ಸೊ ನಾನು ಕೂತ್ಕೊಂಡಿದ್ದೀನಿ. ಸ್ವೀಟಿ, ಅಮ್ಮ ಆಟ ಆಡ್ತಾ ಇದ್ದಾರೆ. ಅಮ್ಮಗೂ ಸ್ವೀಟಿಗೂ ಬೇಜಾರಾಗ್ತಾ ಇರಲಿಲ್ಲ. ನಮ್ಮ ಸ್ವೀಟಿ ಈ ನಡುವೆ ಆಟ ಆಡ್ತಾನೇ ಇಲ್ಲ. ಅವಳಿಗೆ ವೆಯ್ಟ್ ಆಗಿಬಿಟ್ಟಿದ್ದಾಳೆ ಅವಳು ಬಾಡಿ. ಸೊ ಅದರಿಂದ ಅವಳು ಎಲ್ಲೂ ಆಟ ಆಡೋಲ್ಲ. 1-2 ನಿಮಿಷ ಆ ಕಡೆ ಹೋಗ್ತಾಳೆ, ಬಂದು ಕೂತ್ಕೊತಾಳೆ. ಸೊ ಏನೇನೋ ಸರ್ಕಸ್ ಮಾಡಿ ಅವಳು ಸ್ವಲ್ಪ ಆಟ ಆಡಲಿ ಅಂದ್ಬಿಟ್ಟು ನಾನು ಗೊಂಬೆನ ಅಲ್ಲಿ ಕಟ್ಕೊಟ್ಟಿದ್ದೀನಿ. ಬಟ್ ಅವಳು ಆಟ ಆಡೋಲ್ಲ, ಅಲ್ಲಲ್ಲೇ ಕೂತ್ಕೊತಾಳೆ. ನಾನು ಏನೇನೋ ಬಾಲ್ ಅಂತೆ ಏನೇನೋ ಮಾಡ್ತೀವಿ, ಆದ್ರೂ ಅವಳು ಆಟ ಆಡೋಲ್ಲ, ಸುಮ್ಮನೆ ಅಲ್ಲೇ ಕೂತ್ಕೊತಾಳೆ. ಸೊ ಅದರಿಂದ ಅದನ್ನು ಗೊಂಬೆ ಕಟ್ಟಿ ಈ ಥರ ಕೊಟ್ಟಿದ್ದೀವಿ, ಆದರೂ ಅವಳು ಆಟ ಆಡೋಲ್ಲ. ಸುಸ್ತಾಗತ್ತೆ ಇರ್ಬೋದು, ಇವಾಗ ಬಿಸಿಲಿಗೆ ಸೆಕೆ ಅಲ್ವಾ, ಅದಕ್ಕೋಸ್ಕರ ಇರ್ಬೋದು. ಇಲ್ಲೊಂದು ಗಿಫ್ಟ್ ಬಂತು. ಸೊ ಗಿಫ್ಟು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾನೆ ಅಕ್ಷಯ್. ದೂರ ಕೂತ್ಕೊಳ್ಳಿ ಎಲ್ಲರೂ ಅಂತ ಹೇಳ್ತಾ ಇದ್ದೇನೆ. ಅದು ಗ್ಲಾಸ್ ಐಟಮ್ಸು ನಮ್ಮ ಮನೆಯವ್ರ ಕಂಪ್ನಿಯಿಂದ ಕೊಟ್ಟಿದ್ದಾರೆ. ಮೊನ್ನೆ ಶ್ರೀರಾಮ ನವಮಿ ಇತ್ತಲ್ವ, ಅದಕ್ಕೋಸ್ಕರ ಅದನ್ನು ಗಿಫ್ಟ್ ಕೊಟ್ಟಿದ್ದಾರೆ.
ನಮ್ಮನೆ ಫ್ಯಾಕ್ಟ್ರಿ ಯಾವಾಗ್ಲೂ ಕಂಪ್ನಿಯಲ್ಲಿ ಯಾವಾಗ್ಲೂ ವರ್ಷದಲ್ಲಿ 1-2 ಸರಿ 3 ಸರಿ ಈ ಥರ ಗಿಫ್ಟೆಲ್ಲ ಕೊಡ್ತಾ ಇರ್ತಾರೆ. ಇದು ಜ್ಯೂಸ್ ಸೆಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಗ್ಲಾಸಿಂದು, ಹುಷಾರಾಗಿ ಇಟ್ಕೋಬೇಕಷ್ಟೇ. ಚೆನ್ನಾಗಿದೆ. ನಮ್ಮ ಅಕ್ಷಯಿಂದ ಎಲ್ಲ ದೂರ ಇಡಬೇಕಾಗುತ್ತೆ. ಅಕ್ಷಯ್ ಕೋಪ ಬಂದಾಗ ಎಲ್ಲದನ್ನೂ ಬಿಸಾಕ್ಬಿಡ್ತಾನೆ. ಸೊ ಅದರಿಂದ ಯಾವುದನ್ನೂ ನಾವು ಯೂಸ್ ಮಾಡಲ್ಲ, ಸುಮ್ಮನೆ ಎಲ್ಲ ಬಾಕ್ಸಲ್ಲಿ ಹಾಕಿ ಹಾಗೆ ಇಟ್ಟಿರ್ತಾರೆ. ಅಕ್ಷಯ್ ಕೈಗೆ ಸಿಗಬಾರ್ದು ಏನೂ. ಕೈಗೆ ಸಿಕ್ಕಿದ್ದೆಲ್ಲ ಎತ್ತಿ ಬಿಸಾಕ್ತಾ ಇರ್ತಾನೆ ಅಕ್ಷಯ್. ಸೊ ಅಕ್ಷಯ್ ಕೂಡ ಈ ನಡುವೆ ಮನೆಯಲ್ಲೇ ಇದ್ದಾನೆ, ಕೆಲಸ ಬೇರೆ ಇಲ್ಲ. ಚಿಕ್ಕನೊಬ್ಬನೇ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಅಮ್ಮಗೂ ಅಕ್ಷಯ್ಗೂ ತುಂಬಾ ದೂರ. ಎಷ್ಟು ಜೋಕ್ಸ್ ಮಾಡಿಕೊಂಡು ಚೆನ್ನಾಗಿರ್ತಾರೆ, ಅಷ್ಟೇ ಹೊಡೆದಾಕ್ಬಿಡ್ತಾನೆ ಅವಳನ್ನು. ತಮಾಷೆಗೆ ಹೊಡಿತಾನೆ. ಅದು ಚಿಕ್ಕ ಮಗಳು ಅಲ್ವಾ ಅವಳಿಗೆ ಹೊಡೆತ ಬಿದ್ದುಬಿಡುತ್ತೆ. ಆದರೆ ಅವ್ನು ಕ್ಯಾರೆ ಮಾಡಲ್ಲ. ಚಿಕ್ಕ ಪುಟ್ಟದಕ್ಕೆಲ್ಲ ಪಾಪ ಹೊಡಿತಾ ಇರ್ತಾನೆ ಅವಳನ್ನು. ಆದ್ರೂ ಅವನನ್ನೇ ಹಚ್ಕೊತಾಳೆ ತುಂಬಾ. ಆ ಸ್ವೀಟಿ ಅಂತೂ ಎಲ್ಲೂ ಹೋಗೋದೇ ಇಲ್ಲ, ಆ ಥರನೇ ಕೂತ್ಕೊಂಡಿರ್ಬೇಕು ಅವಳು. ಸೊ ಈ ಗಿಫ್ಟನ್ನೆಲ್ಲ ಬಿಚ್ಚಿ ನೋಡಿ ಹೇಗಿದೆ ಏನು ಅಂತ ಎಲ್ಲ ಚೆಕ್ ಮಾಡಿ ನೋಡ್ತಾ ಇದ್ದಾನೆ. ಏನಾದರೂ ಐಟಮ್ಸ್ ಬಂದಾಗ ಫಸ್ಟ್ ಅವನೇ ಅದನ್ನು ಓಪನ್ ಮಾಡಿ ನೋಡಿಬಿಡ್ಬೇಕು. ಅಂದರೆ ನಮ್ಮ ಮನೆಯವರಲ್ಲಿ ಕೆಳಗಡೆ ಅವರು ಹೊರಗಡೆ ಎಲ್ಲೋ ಕೆಲಸ ಇತ್ತು ಅವರಿಗೆ. ಅವರು ಬಿಲ್ಡಿಂಗ್ ಕೆಳಗಡೆ ಬಂದುಬಿಟ್ಟು ಕೊಟ್ಟು ಹೋದರು. ಮೊನ್ನೆನೇ ಆಗಿತ್ತು ಶ್ರೀರಾಮನವಮಿ, ಆದರೆ ಅದು ಗಿಫ್ಟು 1-2-3 ದಿವಸ ಬಿಟ್ಟು ಕೊಟ್ಟಿದ್ದಾರೆ ಅವರು. ಚೆನ್ನಾಗಿದೆ. ಇಷ್ಟಾದರೂ ಕೊಡ್ತಾರೆ ಒಂದೊಂದು ಕಂಪ್ನಿಯಲ್ಲಿ ಏನೂ ಕೊಡೋದೇ ಇಲ್ಲ. ಸೊ ಈ ಕಂಪ್ನಿಯಲ್ಲಿ ಎಷ್ಟೇ ಒಂದು ಟೆನ್ಷನ್ ಕೆಲಸ ಇದ್ರೂ ಈ ಥರ ಐಟಮ್ಸ್ ಎಲ್ಲ ಕೊಡ್ತಾರೆ. ನಂಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ಕೊಟ್ಟಿದ್ದಾರೆ. ಮತ್ತು ಹಾಗೆ ಎಲ್ಲ ಪ್ಯಾಕ್ ಮಾಡಿ ಇಡ್ತಾ ಇದ್ದಾನೆ. ನೋಡಿ ಈ ಥರ ಇದೆ ಜಗ್ಗು. ಇದು ಡೈನಿಂಗ್ ಟೇಬಲ್ ಎಲ್ಲ ಇದ್ದರೆ ಅದ್ರ ಮೇಲೆ ಇಡ್ಬೋದು ನೀಟಾಗಿ, ನೀರು ಕುಡಿಲಿಕ್ಕೆ ಎಲ್ಲ. ಶೋಕೇಸ್ ಇದ್ದರೆ ಅಲ್ಲೂ ಕೂಡ ಇದನ್ನು ಚೆನ್ನಾಗಿ ಶೋ ಪೀಸಸ್ ಆಗಿ ಇಡ್ಬೋದು. ಬಟ್ ಇಲ್ಲಿ ಶೋ ಇಲ್ಲ, ಡಿನ್ನರ್ ಟೇಬಲು ಇಲ್ಲ. ಸೊ ಮತ್ತೆ ಅದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿ ಇಡ್ತಾ ಇದ್ದೀನಿ. ಒಂದು ಗ್ಲಾಸ್ ಏನೋ ಒಂದು ಸ್ವಲ್ಪ ಕ್ರ್ಯಾಚ್ ಆಗಿದೆ, ಸೊ ಅದನ್ನು ತೋರಿಸ್ತಾ ಇದ್ದೇನೆ. ಇದೊಂದು ಗ್ಲಾಸ್ ಲೈಟಾಗಿ ಕ್ರ್ಯಾಕ್ ಆಗಿದೆ ಅಂತ ಹೇಳಿ. ಅಕ್ಷಯ್ಗೆಲ್ಲ ತುಂಬ ಇಷ್ಟ ಈ ಥರ ಬಾಕ್ಸ್ನೆಲ್ಲ ಅನ್ಬಾಕ್ಸ್ ಮಾಡೋದೆಲ್ಲ ತುಂಬ ಇಷ್ಟ ಅವನಿಗೆ. ಏನೇ ತಂದ್ರೂ ಅವನೇ ಓಪನ್ ಮಾಡಿಬಿಡ್ತಾನೆ ಬೇಗ. ಅಮ್ಮ ನೋಡಿ, ಹೆಣ್ಮಕ್ಳೇ ಹಾಗಲ್ವಾ, ಅಲ್ಲೆಲ್ಲೂ ಪರ್ಕೆ ಸಿಗಂಗಿಲ್ಲ. ಅಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ, ಗುಡಿಸ್ತಾ ಇದ್ದಾಳೆ. ನನಗಮ್ಮ ಹೋಗ್ತಾಳೆ ಅಂದರೆ ಬೇಜಾರಾಗುತ್ತೆ. ಯಾಕೆ ಏನು ಮಾಡೋದು, ಅವಳು ಸ್ಕೂಲಿಗೆ ಹೋಗ್ಬೇಕಲ್ವ. ಈ ವರ್ಷ ಸ್ಕೂಲಿಗೆ ಹಾಕ್ತಾರೆ. ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಅದು ಯಾವುದೋ ಸಾಂಗು ಇವಾಗ ತುಂಬ ವೈರಲ್ ಆಗಿದೆ, ಯಾವುದೋ ಒಂದು ಸಾಂಗು. ಅದೇನೋ ರೂಟಿ ಅಂತ ಒಂದು ಸಾಂಗ್ ಇದೆಯಲ್ಲ, ಅದನ್ನು ಮಾಡ್ತಾ ಇದ್ದಾಳೆ ನೋಡಿ. ಬೇಜಾರಾಗುತ್ತೆ. ನಮ್ಮಮ್ಮ ಇನ್ನು ಭಾನುವಾರ ಇಲ್ಲ ಸೋಮವಾರ ಬೆಳಗ್ಗೆ ಹೋಗ್ತಾಳೆ ಅವಳು. ಸ್ವೀಟಿ ಮತ್ತೆ ಒಳಗಡೆ ಬಂದು ನೋಡಿ ಎಚ್ಚರನೇ ಇಲ್ಲ, ಆ ಥರ ಮಲಗಿದ್ದಾಳೆ. ನಾನು ಸ್ವಲ್ಪ ಫ್ಯಾನ್ ಹಾಕ್ಬಿಟ್ಟು ಬಿಟ್ಟಿದ್ದೀನಿ ಮಲ್ಕೊಳ್ಳಿ ಅಂತ ಹೇಳಿ. ಕೈ ಕಾಲೆಲ್ಲ ಎತ್ಕೊಂಡು ಎಲ್ಲಾದರೂ ಹಿಂಗೆ ಮಲ್ಕೊಬಿಟ್ರೆ ಆಗೋಯ್ತು ನೋಡಿ. ತಣ್ಣ ಗಾಳಿ ಬೀಸ್ತಾ ಇದೆ ಅಲ್ವಾ, ಮಲ್ಕೊಂಡಿದ್ದಾಳೆ. ಅವಳು ಕಣ್ಣು ಬಿಟ್ಟಿದ್ದಾಳೋ ಮಲ್ಕೊಂಡಿದ್ದಾಳೋ ಒಂದು ಗೊತ್ತಿಲ್ಲ, ಆ ಥರ ಮಲ್ಕೊಂಡಿದ್ದಾಳೆ ನೋಡಿ. ಇವಳು ನೋಡಿ, ನಮ್ಮಮ್ಮ ತುಂಬಾ ಏನು 420 ಇದ್ದಾಳೆ ಅವಳು. ಸೊ ನಾನು ಸ್ವೀಟಿಗೆ ಮತ್ತೆ ಹೇಳಿದೆ ಹೊರಗಡೆ ಹೋಗೋಣ ಬಾ ಅಂತ ಹೇಳಿ. ಮತ್ತೆ ರೆಡಿ. 1-2 ನಿಮಿಷ ನಿದ್ದೆ ಅಷ್ಟೇ. ಸೊ ನಾನು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲರನ್ನೂ ಹೊರಗಡೆ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದೆ, ಆಟ ಆಡ್ತಾರೆ ಅಂತ ಹೇಳಿ. ಆದರೆ ನಮ್ಮ ಸ್ವೀಟಿ ಮಾತ್ರ ಆಟ ಆಡಲ್ಲ. ಇಲ್ಲಿಂದ ಕರ್ಕೊಂಡು ಹೋದ್ರು ಅಲ್ಲೇ ಕೂತ್ಕೊತಾಳೆ,
ಅಲ್ಲಿಂದ ಒಳಗಡೆ ಕರ್ಕೊಂಡು ಬಂದ್ರೂ ಅಲ್ಲೇ ಕುತ್ಕೊಂಡಿರ್ತಾಳೆ ಅಷ್ಟೇ, ಸೋಫಾ ಮೇಲೆ ಇಲ್ಲಾದರೆ ಬಾಗಿಲ ಹತ್ರ ಎಲ್ಲ ಕುತ್ಕೊಂಡಿರ್ತಾಳೆ. ಟೈಮ್ ಬಂದು ಇವಾಗ 6:30 ಆಯಿತು. ನಾನು ಒಳಗಡೆ ಬಂದೆ. ಹೊರಗಡೆ ತುಂಬ ಸೊಳ್ಳೆ ಇದೆ. ಸೊ ಟಿ ವಿ ಹಾಕ್ಕೊಟ್ಟಿದ್ದೆ. ಅಮ್ಮದೇನೋ ಒಂದು ಡ್ಯಾನ್ಸು. ಇವಾಗ ಅಡುಗೆ ಏನು ಮಾಡಲ್ಲ, ಅಡುಗೆ ಎಲ್ಲ ಇದೆ. ಇವಾಗ ಸ್ವಲ್ಪ ರೈಸಿಗೆ ಒಂದು ಇಡಬೇಕು. ಸ್ವಲ್ಪ ಲೇಟಾಗಿ ಇಡೋಣ ಅಂತ ಸುಮ್ಮನೆ ಇದ್ದೀನಿ. ಸೀರಿಯಲೆಲ್ಲ ನೋಡೋ ತನಕ ಟೈಮ್ ಆಗುತ್ತೆ 8:30. 8:30 ಮೇಲೆ ಅನ್ನಕ್ಕಿಟ್ರೆ ಆಯಿತು ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಸೊ ನಾನು ಸೀರಿಯಲ್ ನೋಡ್ತಾ ಇದ್ದೆ. ಅವಳು ಡ್ಯಾನ್ಸ್, ಅವಳಿಗೆ ನಮ್ಮ ಸ್ವೀಟಿ ಒಂಥರ ಟೆಡಿ ಬೇರ್ ಇದ್ದ ಹಾಗೆ. ಯಾವಾಗ ಬೇಕಾದ್ರೆ ಎತ್ಕೊಳೋದು, ಯಾವಾಗ ಬೇಕಾದ್ರೆ ಅವಳನ್ನು ಆ ಕಡೆ ಈ ಕಡೆ ಏನು ಮಾಡಿದ್ರೂ ಸುಮ್ಮನೆ ಇರುತ್ತೆ ನಮ್ಮ ಸ್ವೀಟಿ. ಅಕ್ಷಯ್ ಸ್ವೀಟಿ ಹತ್ರ ಕುತ್ಕೊಂಡಿದ್ದಾನೆ. ಸ್ವೀಟಿ ಒಳಗಡೆ ಇದ್ರೂ ಅವಳಿಗೆ ಒಂದು 6:30 7 ಗಂಟೆ ಮೇಲೆ ಹೊರಗಡೆದೇ ನೆನಪು, ಪಪ್ಪ ಬಂದ್ರ ಅಂತ ಹೇಳಿ. ನೋಡಿ ಈ ಥರ ಆಟ ಆಡ್ತಾ ಇರ್ತಾನೆ ಅವನು ಸ್ವೀಟಿ ಜೊತೆಲಿ. ಅದು ಕೂಡ ಸುಮ್ಮನೆ ಆಟ ಆಡ್ತಾನೆ ಇರುತ್ತೆ. ಅಮ್ಮ ಪದೇ ಪದೇ ಹೇಳ್ತಾಳೆ ಪಪ್ಪ ಬಂದರು ಅಂತ ಹೇಳಿ. ಸೊ ಸ್ವೀಟಿ ಮತ್ತೆ ಹೊರಗಡೆ ಹೋಗ್ತಾಳೆ. ಬಂದರು, ಇವಾಗ ಟೈಮ್ ಆಯಿತು ಬಂದಿದ್ದು. ಸೊ ಕೆಳಗಡೆ ಇದ್ದಾರೆ. ಅವಳಿಗೆ ಗೊತ್ತಾಗ್ಬಿಡುತ್ತೆ, ಮೆಟ್ಲು ಹತ್ತುತ್ತಾ ಇರ್ತಾರಲ್ವ, ಸೊ ಗೊತ್ತಾಗ್ಬಿಡುತ್ತೆ ಅಷ್ಟೇ. ಅವ್ರ ಪಪ್ಪ ಬಂದರೆ ಮತ್ತೇನು ಬೇಡ ಅವಳಿಗೆ. ಅವ್ರು ಬಿಟ್ಟು ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ. ಇವಳು ಕೆಳಗಡೆ ಹೋಗಿದ್ಲು ಪಪ್ಪ ಬಂದರು ಅಂತ ಹೇಳಿ. ಅವಳಂತೂ ಅಲ್ಲೇ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಕಾಯಿ 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 ಅಂತ. ಅದೇನೇನು ಮಾತಾಡ್ತಾಳೆ ಅಂತ ಗೊತ್ತಿಲ್ಲ. ಎಲ್ಲ ಒಂದು ಟೈಮಲ್ಲಿ ಏನೇನು ಬೇಕೆಲ್ಲ ಹೇಳಿಬಿಡ್ತಾಳೆ ಅಲ್ಲೇ ಅವರಿಗೆ. ಆ ಭಾಷೆ ಅವಳಿಗೆ ಮಾತ್ರ ಗೊತ್ತಿರುತ್ತೆ, ಆ ಥರ ಹೇಳ್ತಾ ಇರ್ತಾಳೆ. ನೋಡಿ, ಅವ್ರು ಎತ್ಕೊಳೋ ತನಕ ಬಿಡಲ್ಲ. ಒಂದು ದಿವಸ ಡೈರೆಕ್ಟು ವಾಯ್ಸ್ ಕೊಟ್ಟಿರ್ತೀನಿ ಅವಳು ಏನು ಮಾತಾಡ್ತಾಳೆ ಅಂತ ಹೇಳಿ. ಅವ್ರಿಗೆ ಎತ್ಕೊಳಕ್ಕೂ ಹೋಗಲ್ಲ ಅವಳು. ಎತ್ಕೊಳಕ್ಕೆ ಬಂದರೆ ಆ ಕಡೆ ಓಡೋಗ್ತಾಳೆ. ಆದ್ರೂ ತಮಾಷೆ ಮಾಡ್ತಾಳೆ. ಆಯಿತು, ಮಗು ಎತ್ಕೊಳ್ಬೇಕು ಅವಳು. ಅವರನ್ನೆಲ್ಲ ಮುತ್ಕೊಟ್ಟು ಎಷ್ಟು ಅವ್ರನ್ನೆಲ್ಲ ಪ್ರೀತಿ ಮಾಡಿ. ಅಕ್ಷಯ್ ಹೊರಗಡೆ ಗಾಳಿಗೆ ಚಾಪೆ ಹಾಕ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾನೆ. ಒಳಗಡೆ ಎಲ್ಲ ಕ್ರಿಕೆಟ್ ನೋಡ್ತಾ ಇದ್ದಾರೆ. ಹೊರಗಡೆ ಗಾಳಿನೂ ಇಲ್ಲ, ಒಳಗಡೆ ಬಿಸಿ ಫ್ಯಾನ್ ಗಾಳಿ. ಎಲ್ಲ ಹೊರಗಡೆ ಕುತ್ಕೊಂಡಿದ್ದೆ, ನಾನು ಕುತ್ಕೊಂಡಿದ್ದೆ, ಸ್ವೀಟಿ ಕುತ್ಕೊಂಡಿದ್ದಾಳೆ. ಸ್ವೀಟಿ ಮತ್ತು ನಮ್ಮ ಮನೆಯವ್ರು ಕೆಳಗಡೆ ಹೋಗಿದ್ದಾರೆ. ನನಗೆ ಇಂಗು ಬೇಕಿತ್ತು, ಸೊ ಅದನ್ನು ತಗೊಂಡು ಬರೋಕ್ಕೆ ಕೆಳಗಡೆ ಕಳಿಸಿದ್ದೀನಿ. ಸ್ವೀಟಿ ಅಲ್ಲೇ ನೋಡ್ತಾ ಇದ್ದಾಳೆ, ಮತ್ತೆಲ್ಲ ಪಪ್ಪ ಹೋದ್ರಲ್ಲ ಅಂತ ಹೇಳಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮರೆಯದೇನೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಸೊ ನಾನು ಮುಖ ಎಲ್ಲ ತೊಳೆದು ಎಷ್ಟು ಸರಿ ತೊಳೆಯೋದು, ಶಕ್ಕೆ ಆಗುತ್ತೆ. ಸ್ವೀಟಿಗೂ ಪಾಪ ಗಾಳಿ ಇಲ್ಲ, ಸುಮ್ಮನೆ ಕುತ್ಕೊಂಡಿದ್ದಾಳೆ. ಅಮ್ಮನು ಅವ್ರ ಕೆಳಗಡೆ ಹೋಗಿದ್ದಾರಲ್ಲ, ಅದನ್ನು ಒಂದು 10 ಸರಿ ನೋಡೋಕೆ ಹೋಗ್ತಾಳೆ ಅವಳು. ಅವರೆಲ್ಲರೂ ಅಲ್ಲಿ ಅಡ್ಡ ಬಂದಾಗ ಚೆನ್ನಾಗಿ ಬೈದು ಕಳಿಸ್ತಾರೆ ಅವಳಿಗೆ. ಕತ್ಲೆ ಅಲ್ವಾ ಇವಾಗ, ಕೆಳಗಡೆ ಏನಕ್ಕೆ ಹೋಗ್ತೀಯ ಅಂತ ಹೇಳಿ. ಇಲ್ಲಿ ನೋಡಿ, ಯೋಗ ಮಾಡಿಸ್ತಾ ಇದ್ದಾನೆ ಸ್ವೀಟಿಗೆ. ಅದು ಸುಮ್ಮನೆ ಇರುತ್ತೆ, ಅವನೇನೇನೋ ತೀಟೆ ಮಾಡ್ತಾನೆ, ಅದು ಸುಮ್ಮನೆ ಅವನ ಜೊತೇಲಿ ಇರುತ್ತೆ. ಅದು ಸ್ವೀಟಿನೂ ಅಷ್ಟೇ. ಅಕ್ಷಯ್ ಒಂದೊಂದು ಟೈಮ್ ಕೋಪ ಬಂದಾಗೆಲ್ಲ ಹೊಡೆದ್ಬಿಡ್ತಾನೆ. ಆದ್ರೂ ಸ್ವೀಟಿ ಅವನ ಜೊತೆಲೇ, ಅಕ್ಷಯ್ ಜೊತೆಲೇ ಸೇರ್ಕೊಂಡಿರ್ತಾಳೆ. ಹೀಗೆ ತಮಾಷೆ ಮಾಡಿಕೊಂಡು. ಅಮ್ಮನೂ ಅಷ್ಟೇ, ಅಕ್ಷಯ್ ಎಷ್ಟು ಹೊಡೆದ್ರೂ ಮತ್ತೆ ಅಕ್ಷಯ್ ಜೊತೆಲೇ ಇರ್ತಾಳೆ.